ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ವಿದ್ಯಾರ್ಥಿ ಪ್ರತಿಭಟನೆ ಕೊನೆಗೊಂಡ ಬೆನ್ನಿಗೆ ಇನ್ನೆರಡು ಪ್ರತಿಭಟನೆಗಳು ಶುರುವಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಸಮಸ್ಯೆ ಎದುರಾಗಿದೆ. ಇದೀಗ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ವಿರೋಧಿಸಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ವಿರುದ್ಧ E20 ಜನತಾ ಪಕ್ಷದ ಹೆಸರಿನಲ್ಲಿ ಹೊಸ ಡಿಜಿಟಲ್ ಅಭಿಯಾನ ಪ್ರಾರಂಭವಾಗಿದೆ. ಇದರ ಜೊತೆಗೆ ಮೀಸಲು ವಿರೋಧಿ ಆಂದೋಲನ ಅಥವಾ ರಿಸರ್ವೇಷನ್ ಹಟಾವೋ ಆಂದೋಲನ ಕೂಡ ಪ್ರಾರಂಭವಾಗಿದೆ. ಯೂಟ್ಯೂಬರ್ ಅಜಿತ್ ಭಾರತಿ ಎಂಬಾತ ಆರಂಭಿಸಿರುವ ಈ ಆಂದೋಲನ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಜಾತಿ ಆಧಾರಿತ ಮೀಸಲು ರದ್ದುಗೊಳಿಸಲು ಇನ್ಸ್ಟಾಗ್ರಾಂನಲ್ಲಿ ರಿಸರ್ವೇಷನ್ ಹಟಾವೋ ಆಂದೋಲನ ಎಂಬ ಹೆಸರಿನಲ್ಲಿ ಹೊಸ ಖಾತೆ ಪ್ರಾರಂಭವಾಗಿದೆ. 46 ಲಕ್ಷ ಮಂದಿ ಫಾಲೋವರ್ಸ್ ಹೊಂದಿರುವ ಚಳವಳಿಯಿಂದ ಯುವ ಜನರಲ್ಲಿ ಮತ್ತೊಂದು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ದೇಶದಲ್ಲಿ ಜಾತಿ ಆಧಾರಿತ ಮೀಸಲು ರದ್ದುಗೊಳ್ಳಬೇಕು, ಅರ್ಹತೆಯ ಮಾನದಂಡದಲ್ಲಿ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲು ನೀಡಬೇಕು, ಜಾತಿಯ ಬಹಿರಂಗ ಪ್ರದರ್ಶನವನ್ನು ಸಂಪೂರ್ಣ ನಿಷೇಧಿಸಬೇಕು, ದೈನಂದಿನ ಜೀವನದಲ್ಲಿ ಜಾತಿ ಗುರುತು ಕೇಳುವುದನ್ನು ನಿಲ್ಲಿಸಬೇಕು ಇತ್ಯಾದಿ ಬೇಡಿಕೆಗಳೊಂದಿಗೆ ಈ ಆಂದೋಲನ ಪ್ರಾರಂಭವಾಗಿದೆ. ಈ ಆಂದೋಲನದ ಘೋಷವಾಕ್ಯ BR ಅಂಬೇಡ್ಕರ್ ಅವರ ಶಿಕ್ಷಣ ಕಲಿಯಿರಿ, ಹೋರಾಟ ನಡೆಸಿ, ಸಂಘಟಿತರಾಗಿ ಎಂಬ ತತ್ವದಿಂದ ಪ್ರೇರಿತವಾಗಿದೆ. ಇನ್ಸ್ಟಾಗ್ರಾಂನ ಈ ಖಾತೆಯನ್ನು ಭಾರತೀಯ ಸೇನೆ ಅನುಸರಿಸುತ್ತಾ ಇರೋದು ಅಚ್ಚರಿಯ ಸಂಗತಿ. ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ E20 ಜನತಾ ಪಾರ್ಟಿಯ ಅಭಿಯಾನ ಸದ್ದು ಮಾಡ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ 2,70,00,000 ಫಾಲೋವರ್ಸ್ಗಳನ್ನು ಈ ಖಾತೆ ಹೊಂದಿದೆ. ಎಥೆನಾಲ್ ಮಿಶ್ರಿತ ಇಂಧನದ ಬದಲಾಗಿ ಗ್ರಾಹಕರಿಗೆ 100% ಶುದ್ಧ ಪೆಟ್ರೋಲ್ ಒದಗಿಸಬೇಕು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ಗಡ್ಕರಿ ರಾಜೀನಾಮೆ ನೀಡಬೇಕು ಎಂದು E20 ಜನತಾ ಪಾರ್ಟಿ ಒತ್ತಾಯಿಸಿದೆ. E20 ಇಂಧನ ವಿರೋಧಿಸಿ ಟೀಮ್ ಭಾರತ್ ಹೆಸರಿನಲ್ಲಿ ದಿಲ್ಲಿಯಲ್ಲಿ ಜುಲೈ 31ರಂದು ಕಾರುಗಳ ಬೃಹತ್ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ನಿತಿನ್ ಗಡ್ಕರಿ ಮತ್ತು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ವಿರುದ್ಧ ದಿಲ್ಲಿಯ ಇಂಡಿಯಾ ಗೇಟ್ ಬಳಿಯಿಂದ ಹೋರಾಟ ಆರಂಭವಾಗಲಿದೆ. ಕಾರುಗಳ ಮೂಲಕ ಸಚಿವರಾದ ಗಡ್ಕರಿ ಮತ್ತು ಪುರಿ ಮನೆಯವರೆಗೂ ಮೆರವಣಿಗೆ ನಡೆಯಲಿದೆ. ಬಳಿಕ ಸಂಸತ್ ಭವನ ಮಾರ್ಗದಲ್ಲಿ ಪ್ರತಿಭಟನಾ ಮೆರವಣಿಗೆ ಕೊನೆಯಾಗಲಿದೆ ಅಂತ ಹೋರಾಟದ ನೇತೃತ್ವ ವಹಿಸಿರುವ ತಹಸೀನ್ ಪೂನಾವಾಲಾ ಹೇಳಿದ್ದಾರೆ. ಇದೇ ವೇಳೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ವಿರುದ್ಧದ ಡಿಜಿಟಲ್ ಅಭಿಯಾನಕ್ಕೆ ವಾಹನ ಹಾಗೂ ಸಾರಿಗೆ ಒಕ್ಕೂಟಗಳಿಂದ ಬೆಂಬಲ ವ್ಯಕ್ತವಾಗಿದೆ. E20 ಪೆಟ್ರೋಲ್ ವಿರುದ್ಧ ದಿಲ್ಲಿ ಟ್ಯಾಕ್ಸಿ ಮತ್ತು ಪ್ರವಾಸಿ ವಾಹನ ಮಾಲೀಕರ ಸಂಘ ಆಗಸ್ಟ್ 4ರಂದು ಸಂಸತ್ ಚಲೋ ನಡೆಸುವುದಾಗಿ ಘೋಷಣೆ ಮಾಡಿದೆ. ಈ ಎರಡು ಬೆಳವಣಿಗೆಗಳು ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಸವಾಲಾಗಿ ಪರಿಣಮಿಸಿದೆ. ಕಾಕ್ರೋಚ್ ಪ್ರತಿಭಟನೆ ಕೊನೆಗೊಂಡು ನಿಟ್ಟುಸಿರು ಬಿಡುವ ಮುನ್ನವೇ ಇನ್ನೆರಡು ಚಳವಳಿಗಳು ಡಿಜಿಟಲ್ ಮೂಲಕ ಆರಂಭಗೊಂಡಿರುವುದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. 2027ರಲ್ಲಿ ಉತ್ತರ ಪ್ರದೇಶದಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. ಮುಂದಿನ ವರ್ಷ ಲೋಕಸಭೆ ಚುನಾವಣೆ ನಡೆಯಲಿದೆ. ಈ ಎರಡರ ಸಮಯದಲ್ಲಿ ಪ್ರತಿಭಟನೆಗಳು ಮುಂದುವರಿದರೆ ಅಧಿಕಾರಕ್ಕೆ ಕುತ್ತಾಗಬಹುದು ಎಂಬ ಭೀತಿ ಮೋದಿ ಸರ್ಕಾರಕ್ಕೆ ಎದುರಾಗಿದೆ.